ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಯಪದಿಯಾದ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ತಿಳಿದುಕೊಂಡು ಬರುತ್ತಿದ್ದೇವೆ. ಶ್ರೀ ಪರಾಶರ ಭಟ್ಟರ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಬರುತ್ತಿದ್ದೇವೆ. ಶ್ರೀ ಶಂಕರವಾಹಿನಿ ಮೂಲಕವಾಗಿ ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ಪ್ರಣಾಮಗಳು. ಸಹಸ್ರನಾಮದ ಸಹಸ್ರ ಫಲಗಳು ಎಂದು ಈ ಕಾರ್ಯಕ್ರಮದ ಹೆಸರು. ಈ ಸಹಸ್ರನಾಮವನ್ನು ಅನುಸಂಧಾನ ಮಾಡೋದರಿಂದ ನಮಗೆ ಸರ್ವ ವಿಧವಾದ ಸೌಭಾಗ್ಯಗಳು ಏರ್ಪಡುತ್ತದೆ ಎಂಬುದು ಇದರ ತಾತ್ಪರ್ಯ. ಶ್ರೀ ಸಹಸ್ರನಾಮದಲ್ಲಿ ಬರುವಂತಹ 67ನೇ ಶ್ರೀನಾಮ ಪ್ರಾಣಾಯ ನಮಃ ಎಂಬುದು. ಅಂದರೆ ಶ್ರೀ ವಿಷ್ಣು ಸಹಸ್ರನಾಮವು ಶ್ರೀಯಪದಿಯಾದ ಶ್ರೀಮನ್ನಾರಾಯಣನನ್ನು ಪ್ರಾಣಾಯ ನಮಃ ಎಂದು ಕೊಂಡಾಡುತ್ತೆ. ಇದರ ಅರ್ಥವೇನು ಎಂದು ಕೇಳಿದರೆ, ಉಜ್ಜೀವನಸ್ಯ ಹೇತುತ್ವಾತ್ ನರಾಣಾಂ ಪ್ರಾಣಯೀರಿತಃ ಎಂದು ಪರಾಶರ ಭಟ್ಟರು ನಿರುಕ್ತದಲ್ಲಿ ತೋರಿಸ್ತಾರೆ. ಸಮಸ್ತವೂ ಜೀವಿಸುವ ಹಾಗೆ ಮಾಡುವಂತಹವನು ಪ್ರಾಣನು. ಅಂದರೆ ಈ ಎಲ್ಲ ಪದಾರ್ಥಗಳು ಭಗವಂತನಿಂದ ಸೃಷ್ಟಿಸಲ್ಪಟ್ಟಿರುವಂಥದ್ದು. ಎಲ್ಲ ಪದಾರ್ಥಗಳು ಜೀವಿಸಬೇಕಾದರೆ, ಯಹಲೋಕದಲ್ಲಿ ಸೌಖ್ಯವನ್ನು ಅನುಭವಿಸಿ ಸದ್ಗತಿಯನ್ನು ಪಡೆದುಕೊಳ್ಳಬೇಕಾದರೆ ಪ್ರಾಣಧಾರಣೆ ಎಂಬುದು ತುಂಬ ಮುಖ್ಯ. ನೋಡಿ, ಆ ಪ್ರಾಣ ಸ್ವರೂಪಿಯಾದವನು ಪರಮಾತ್ಮನು. ಜೀವಿಸುವಂತೆ ಮಾಡುವಂತಹ ಭಗವಂತನನ್ನು ಪ್ರಾಣ ಶಬ್ದದಿಂದ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂತಹ ಗಣಪತಿ ಖಂಡದ ಒಂದು ಪ್ರಸಂಗವನ್ನು ನಾವು ನೆನಪಿಸಿಕೊಳ್ಳಬಹುದು. ಇದೊಂದು ಅಪರೂಪದ ಚರಿತ್ರೆ. ಸಾಮಾನ್ಯವಾಗಿ ಲೋಕದಲ್ಲಿ ಗಣೇಶನ ಕಥೆ ಒಂದು ರೀತಿ ಕೇಳಿರ್ತೀರಿ. ಆದರೆ ಈ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂತಹ ಗಣೇಶನ ಕಥೆ ನೀವು ಇದುವರೆಗೂ ಕೇಳಿರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಬೇಕು. ತುಂಬ ಕಡಿಮೆ ಜನ, ಅಂದರೆ ಈ ಒಂದು ಶಾಸ್ತ್ರವನ್ನು ಗೊತ್ತಿರುವಂತಹ ಕೆಲವು ಮಹನೀಯರು ಹೇಳಿರೋದನ್ನು ಅನುಸರಿಸಿಯೇ ನಾವು ಕೂಡ ಹೇಳುತ್ತಿದ್ದೇವೆ. ಆದರೆ ಕೆಲವು ಜನಕ್ಕೆ ಮಾತ್ರ ಗೊತ್ತಿರುವಂತಹ ವಿಷಯ ಇದು. ಬಹುತೇಕ ಜನರಿಗೆ ಈ ರೀತಿ ಗಣೇಶ ಜನನದ ವಿಷಯ ಗೊತ್ತಿರಲಿಕ್ಕಿಲ್ಲ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂತಹ ಒಂದು ಕಥೆ ಇದು. ಒಮ್ಮೆ ಶನೈಶ್ಚರ ಭಗವಾನನು ಅವನು ಕಣ್ಮುಚ್ಚಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಅವನ ಹೆಂಡತಿ ಬರುತ್ತಾಳೆ. ಅವನ ಹೆಂಡತಿಯ ಹೆಸರು ಮಂದ ಎಂದು. ಪಕ್ಕದಲ್ಲಿರುವಂತಹ ಹೆಂಡತಿ ತನ್ನನ್ನು ವೀಕ್ಷಿಸುತ್ತಿರುವಂತಹ ಹೆಂಡತಿಯನ್ನು ಗಮನಿಸೋದಿಲ್ಲ ಶನೈಶ್ಚರರು. ಕಾರಣ ಅವರು ಧ್ಯಾನದಲ್ಲಿರ್ತಾರೆ. ಧ್ಯಾನ ಮಾಡಬೇಕಾದ್ರೆ ಕಣ್ಮುಚ್ಕೊಂಡು ಮಾಡಬೇಕಾ ಅಥವಾ ಕಣ್ತೆರೆದು ಮಾಡಬೇಕಾ ಎಂಬುದು ಚರ್ಚೆ ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ಧ್ಯಾನದಲ್ಲಿ ಪರಿಣತಿಯನ್ನು ಪಡ್ಕೊಂಡವರು ಕಣ್ಣು ಬಿಟ್ಟು ಕೂಡ ಧ್ಯಾನ ಮಾಡ್ತಾರೆ. ಆದರೆ ಅರ್ಧ ವಿಕಸಿತವಾದ ನೇತ್ರದಿಂದ ಧ್ಯಾನ ಮಾಡುವುದು ಕೆಲವರ ಒಂದು ಸಂಪ್ರದಾಯವಾಗಿರುತ್ತೆ. ಕಣ್ಣು ಪೂರ್ತಿ ಮುಚ್ಚಿರೋದಿಲ್ಲ, ಪೂರ್ತಿ ತೆರೆದಿರೋದು ಇಲ್ಲ. ಅರ್ಧ ಮುಚ್ಚಿದ ಕಣ್ಣಿನಿಂದ ಈ ಒಂದು ಮೂಗಿನ ತುದಿಯಲ್ಲಿ, ಅಂದರೆ ಭ್ರೂಮಧ್ಯದಲ್ಲಿ ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ಧ್ಯಾನ ಮಾಡಬೇಕು. ಅದನ್ನು ನಾವು ಸ್ವಲ್ಪ ಕೇಂದ್ರೀಕರಿಸಿಕೊಂಡು, ನಮ್ಮ ಚಕ್ಷುಸ್ಸನ್ನು ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಿಕೊಂಡು ಅಲ್ಲಿ ಭಗವದ್ದಿವ್ಯ ವಿಗ್ರಹವನ್ನು ಧ್ಯಾನಿಸಬೇಕು ಎಂದು ನಮಗೆ ಶಾಸ್ತ್ರ ವಿಧಿಸುತ್ತೆ. ಅದು ಕೆಲವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯೋಗಿರಾಜರೆಲ್ಲ ಅದನ್ನು ಅನುಷ್ಠಾನ ಮಾಡ್ತಾರೆ. ಈ ರೀತಿ ಶನೈಶ್ಚರ ಭಗವಾನರು ಅವರು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಅವರು ಲೋಕದಿಂದ ವಿಮುಖರಾಗಿರ್ತಾರೆ. ನೋಡಿ, ಪೂರ್ತಿಯಾಗಿ ಅವರ ಮನಸ್ಸು ಭಗವತ್ ಸ್ವರೂಪದಲ್ಲಿ ಲಯವಾಗಿರುತ್ತೆ. ಬಂದಿರೋದನ್ನು ಅವ್ರು ಗಮನಿಸೋದಿಲ್ಲ. ಆ ಸಮಯದಲ್ಲಿ ತನ್ನ ಹೆಂಡತಿ ಬಂದಿರೋದನ್ನು ಅವ್ರು ಗಮನಿಸೋದಿಲ್ಲ. ಆಗ ಹೆಂಡತಿ ಏನು ಮಾಡ್ತಾಳೆ, ಕೋಪ ಮಾಡಿಕೊಂಡು, ಎಲೈ ಶನೈಶ್ಚರನೇ, ನೀನು ಧ್ಯಾನ ಮಾಡುವುದರ ನೆಪದಲ್ಲಿ ಎದುರುಗಡೆ ಇರುವಂತಹ ಹೆಂಡತಿಯನ್ನು ಗಮನಿಸ್ತಿಲ್ಲ. ನೀವು ಸಂಸಾರದ ಬಗ್ಗೆ ಸ್ವಲ್ಪ ಕೂಡ ನಿಮಗೆ ಜವಾಬ್ದಾರಿ ಇಲ್ಲ. ಆದ್ದರಿಂದ ನೀನು ಯಾರನ್ನು ಪ್ರೀತಿಯಿಂದ ನೋಡುತ್ತೀಯೋ ಅವರು ಸರ್ವನಾಶವಾಗಲಿ ಎಂದು ಶಾಪ ಕೊಟ್ಬಿಡ್ತಾಳೆ ಹೆಂಡತಿ. ಈ ಶಾಪಗ್ರಸ್ತನಾದ ಶನೈಶ್ಚರ ಹೀಗೆ ಸುತ್ತಾಡುತ್ತಿರಲು ಒಂದು ವಾರ್ತೆ ಕೇಳಿಸತ್ತೆ. ಅದೇನು ಅಂದರೆ, ಪರಮಾತ್ಮನ ಪರಮಾನುಗ್ರಹದಿಂದ, ಅಂದರೆ ಶ್ರೀಯಪತಿಯಾದ ಶ್ರೀಮನ್ನಾರಾಯಣನನ್ನು ಪಾರ್ವತಿ ಪರಮೇಶ್ವರರು ಉಪಾಸನೆ ಮಾಡಿ ಒಂದು ಮಗುವನ್ನು ಪಡೆದಿದ್ದಾರೆ ಎಂಬ ವಾರ್ತೆ ಕೇಳಿಸತ್ತೆ ಶನೈಶ್ಚರನಿಗೆ. ಶನೈಶ್ಚರನಿಗೆ ತುಂಬ ಸಂತೋಷವಾಗುತ್ತೆ. ನೋಡಿ, ಶಿವಪಾರ್ವತಿಯರ ಕಲ್ಯಾಣ ಏರ್ಪಡುತ್ತೆ. ಆ ಸಮಯದಲ್ಲಿ ದೇವತೆಗಳೆಲ್ಲ ಬಂದು ಪಾರ್ವತಿಗೆ ಒಂದು ವ್ರತವನ್ನು ಉಪದೇಶ ಮಾಡ್ತಾಳೆ. ಆ ವ್ರತವನ್ನು ಆಚರಣೆ ಮಾಡಿದ್ರಿಂದ ಇಬ್ಬರಿಗೂ ಒಂದು ಮಗು ಹುಟ್ಟಿತು. ಆ ಮಗು ತುಂಬ ಮುದ್ದಾಗಿದೆ, ಅದ್ಭುತವಾಗಿದೆ, ಸುಂದರವಾಗಿದೆ.
ನೋಡಿದ ತಕ್ಷಣ ಎತ್ಕೊಳ್ಬೇಕು ಎಂಬ ಆಸೆ ಆಗುತ್ತೆ. ಸಕಲ ದೇವತೆಗಳು ಋಷಿಗಳು ಎಲ್ಲರೂ ಬಂದು ಮಗುವಿಗೆ ಆಶೀರ್ವಾದ ಮಾಡ್ತಾರೆ. ಆ ಸಮಯದಲ್ಲಿ ಶನೈಶ್ಚರನಿಗೂ ಒಂದು ಕುತೂಹಲ ಇರುತ್ತೆ, ನಾವು ಹೋಗಿ ಆ ಮಗುವಿಗೆ ಆಶೀರ್ವಾದ ಮಾಡಬೇಕು ಎಂಬ ಬಯಕೆ. ಅವನು ಕೈಲಾಸಕ್ಕೆ ಹೋಗಿ ಆ ಮಗುವನ್ನು ಆಶೀರ್ವಾದ ಮಾಡಬೇಕು ಅಂತ ಹೋಗ್ತಾನೆ. ಆದರೆ ಯಾರನ್ನು ಪ್ರೀತಿಯಿಂದ ಇವನು ನೋಡ್ತಾನೋ ಅವರು ಸರ್ವನಾಶವಾಗಿ ಬಿಡ್ತಾರೆ ಅನ್ನೋ ಶಾಪ ಇರುತ್ತಲ್ಲ, ಆದ್ದರಿಂದ ಸ್ವಲ್ಪ ದೂರದಲ್ಲಿ ನಿಂತಿರ್ತಾನೆ. ಪಾರ್ವತಿ ಹೋಗಿ ವಿಚಾರಿಸ್ತಾಳೆ. ಆಗ ಶನೈಶ್ಚರ ಹೇಳ್ತಾರೆ, ಇಲ್ಲ ನಾನು ನೋಡಲಿಕ್ಕಿಲ್ಲ, ಮಗುವನ್ನು ನೋಡಿ ಎಂದು ಪಾರ್ವತಿ ಹೇಳ್ತಾಳೆ. ದುರ್ಗಾ ತದ್ವಚನಂ ಶ್ರುತ್ವ ಸಂಸ್ಮಾರ ಹರಿಮೀಶ್ವರಂ ಈಶ್ವರೇ ವಶೀಭೂತಂ ಜಗದೇವೇತ್ ಸ್ವವಾಚಃ ಎಂದು ಬ್ರಹ್ಮವೈವರ್ತ ಪುರಾಣದಲ್ಲಿ ಶನೈಶ್ಚರ ಹೇಳ್ತಾನೆ, ನಾನು ನೋಡಲಿಕ್ಕಿಲ್ಲ, ನಾನು ಪ್ರೀತಿಯಿಂದ ನೋಡಿದರೆ ಮಗು ಸರ್ವನಾಶವಾಗಿಬಿಡತ್ತೆ. ಆಗ ಪಾರ್ವತಿ ದೇವಿ ಹೇಳ್ತಾರೆ, ಅವರವರ ಜೀವನ ಪರಮಾತ್ಮನ ಇಚ್ಛಾನುಸಾರವಾಗಿ ನಡೆಯುತ್ತೆ, ನೀನು ಪ್ರೀತಿಯಿಂದ ನೋಡುವುದು ತಪ್ಪಾಗೋದಿಲ್ಲ, ನೀನು ಬಂದು ಮಗುವನ್ನು ಕಟಾಕ್ಷ ಮಾಡೋದ್ರಿಂದ ಯಾವ ವಿಧವಾದ ಅನಾನುಕೂಲಗಳು ಅಥವಾ ಆಘಾತಗಳು ಏರ್ಪಡುವುದಿಲ್ಲ ಎಂದು ನಿರ್ಬಂಧಪಡಿಸಿದ್ರಿಂದ ಆ ಶನೈಶ್ಚರನು ಆ ಮಗುವನ್ನು ಉದ್ದೇಶಿಸಿ ಪ್ರೀತಿಯಿಂದ ವೀಕ್ಷಣೆ ಮಾಡಲಾಗಿ ಶನೈಶ್ಚ ದೃಷ್ಟಿ ಮಾತ್ರೇಣ ಚಿಚ್ಛಿದೆ ಮಸ್ತಕೆ ಮುನೆ ಚಕ್ಷುಹು ನಿಮೀಲಯಾಮಾಸ ತಸ್ತೌ ನಮ್ರ ನನಶನಿಹಿ ಎಂದು ಆ ಮಗುವನ್ನು ನೋಡಿದ ತಕ್ಷಣ ಮಗುವಿನ ತಲೆ 100 ಹೋಳಾಗಿ ಸಿಡಿದು ಭಸ್ಮವಾಗಿಬಿಡತ್ತೆ. ಮಗುವಿನ ತಲೆ ಪುಡಿ ಪುಡಿ ಆಗಿಬಿಡತ್ತೆ. ಆ ನೋಡಿದ ತಕ್ಷಣ ಈ ರೀತಿ ಏರ್ಪಡತಲ್ಲ ಎಂದು ಮನಸ್ಸಿನಲ್ಲಿ ಬಾಧೆ ಮಾಡಿಕೊಂಡು ಶನೈಶ್ಚರನು ತಲೆ ತಗ್ಗಿಸಿ ನಿಲ್ಲುತ್ತಾನೆ. ಆ ಸಮಯದಲ್ಲಿ ಪಾರ್ವತಿ ದೇವಿ ನೋಡ್ತಾಳೆ, ಅಯ್ಯೋ ಅನ್ಯಾಯವಾಗಿ ಈ ರೀತಿ ಮಗುವಿನ ತಲೆ ಈ ರೀತಿ ಸ್ಫೋಟಗೊಳ್ತಲ್ಲ ಎಂದು ಭಾವಿಸಿದವಳೆ ಶ್ರೀಯಪತಿಯಾದ ಶ್ರೀಮನ್ನಾರಾಯಣನನ್ನು ಉದ್ದೇಶಿಸಿ ಪ್ರಾರ್ಥನೆ ಮಾಡುತ್ತಾಳೆ. ಆಗ ಸಾಕ್ಷಾತ್ ಭಗವಂತನು ಆವಿರ್ಭವಿಸಿ ಈ ಮಗುವಿಗೆ ಶಿರಸ್ಸನ್ನು ನೀಡುವುದಕ್ಕೋಸ್ಕರವಾಗಿ ಒಂದು ವನ ಪ್ರದೇಶಕ್ಕೆ ಹೋಗುತ್ತಾನೆ. ಪುಷ್ಪಭದ್ರಾ ನದೀ ತೀರೆ ಹ್ಯಪಶ್ಚತ್ ಕಾನನೆ ಸ್ಥಿತಂ ಗಜೇಂದ್ರಂ ನಿದ್ರಿತಂ ತತ್ರ ಶಯಾನಂ ಹಸ್ತಿನೀಯುತಂ ತಥೋದಕ್ಷರೀ ಶಿರಸಂರಮ್ಯಂ ಮೂರ್ಛಿತಂ ಸುರತಶ್ರಮಾತ್ ಪರಿತಃ ಶಾವಕಾನ್ ಕೃತ್ವಾ ಪರಮಾನಂದ ಮಾನಸಂ ಎಂದು ಆ ಒಂದು ಪುಷ್ಪಭದ್ರಾ ನದಿ ತೀರದಲ್ಲಿ ಹೆಣ್ಣಾಣೆಗಳ ಸಹಿತವಾಗಿ ಒಂದು ಗಂಡಾಣೆ ಮಲ್ಕೊಂಡಿರತ್ತೆ. ಅದನ್ನು ಉದ್ದೇಶಿಸಿ ಪರಮಾತ್ಮನು ತನ್ನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಸುದರ್ಶನ ಚಕ್ರ ಹೋಗಿ ಗಂಡಾನೆಯ ತಲೆಯನ್ನು ಕತ್ತರಿಸುತ್ತದೆ. ಆ ತಲೆಯನ್ನು ತೆಗೆದುಕೊಂಡು ಪರಮಾತ್ಮ ಹೊರಡಬೇಕಾದ್ರೆ ಅಲ್ಲಿದ್ದಂತಹ ಹೆಣ್ಣಾನೆ ಪರಿವಾರ ಆನೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಎಚ್ಚೆತ್ತುಕೊಂಡು ಪರಮಾತ್ಮನನ್ನು ನೋಡುತ್ತೆ. ಭಗವಂತನನ್ನು ದರ್ಶನ ಮಾಡೋದೇ ದೊಡ್ಡ ಸೌಭಾಗ್ಯ. ಈ ಒಂದು ಮಸ್ತಕ ಅಂದರೆ ತನ್ನ ಗಂಡನ ಆ ಹೆಣ್ಣಾನೆಗಳೆಲ್ಲ ಭಾವನೆ ಮಾಡ್ಕೊಳ್ಳುತ್ತೆ, ತನ್ನ ಗಂಡನ ಮಸ್ತಕ ಒಂದು ಉತ್ತಮ ದೇವತೆಯ ಶರೀರಕ್ಕೆ ಹೋಗಿ ನಿಲ್ಲುವುದಾದರೆ ಅದಕ್ಕಿಂತ ನಮ್ಮ ಸೌಭಾಗ್ಯ ಇನ್ನೊಂದೇನಿದೆ ಹೇಳಿ. ಈ ಆನೆ ಇವತ್ತು ಈ ಕಾಡಲ್ಲಿ ಸಂಚಾರ ಮಾಡ್ತಾಯಿತ್ತು, ಇವತ್ತು ಇದರ ತಲೆ ಬೇಕಾಗಿದೆ. ಯಾವುದಕ್ಕೆ? ಒಬ್ಬ ದೇವತೆಯ ಶರೀರಕ್ಕೆ ಜೋಡಿಸೋದಕ್ಕೋಸ್ಕರ ಈ ತಲೆ ಬೇಕು ಅಂದರೆ ಅದೆಷ್ಟು ಪುಣ್ಯ ಮಾಡಿರಬೇಕು. ಆದ್ದರಿಂದ ಹೆಣ್ಣಾನೆ ಆ ಪರಿವಾರ ಆನೆದವರೆಲ್ಲ ತುಂಬ ನಮಸ್ಕಾರ ಮಾಡಿ ಭಗವಂತನ ದರ್ಶನವೇ ನಮ್ಮ ದೊಡ್ಡ ಪುಣ್ಯ ಅಂತ ಹೇಳಿ ಅದು ಮನಸ್ಸಲ್ಲಿ ಸಂತೋಷ ಪಡ್ಕೊಳ್ಳುತ್ತೆ. ನೀವು ಆ ಮಸ್ತಕವನ್ನು ತೆಗೆದುಕೊಂಡು ಹೋಗಿ ಶಿರಸ್ಸನ್ನು ಹೋಗಿ ಜೋಡಿಸಿ ಎಂದು ಹೇಳಿದಾಗ ಸುದರ್ಶನ ಚಕ್ರದ ಮೂಲಕ ತೆಗೆದುಕೊಂಡು ಬಂದಂತಹ ಆ ಒಂದು ಆನೆಯ ಮಸ್ತಕವು ಆ ಶರೀರಕ್ಕೆ ಜೋಡಿಸಲ್ಪಟ್ಟು ಆಹತ್ಯ ಪಾರ್ವತಿ ಹಸ್ತಾತ್ ಬಾಲಂ ಕೃತ್ವಾ ಸ್ವವಕ್ಷಸಿ ರುಚಿರಂ ತತ್ ಶರೀರ ಸಮ್ಯಕ್ ಯೋಜಯಾಮಾಸ ಚ ಬಾಲಕೆ ಎಂದು ಬ್ರಹ್ಮವೈವರ್ತ ಪುರಾಣ ವರ್ಣನೆ ಮಾಡುತ್ತೆ. ಆ ಗಜೇಂದ್ರನ ಒಂದು ತಲೆಯನ್ನು ಬಂದಂತಹ ಪರಮಾತ್ಮನು ಈ ಶರೀರಕ್ಕೆ ಜೋಡಿಸುತ್ತಾನೆ. ಆ ಜೋಡಿಸಿದ ತಕ್ಷಣ ಆ ಗಜಮುಖದೊಂದಿಗೆ ಆ ಶರೀರ ಪ್ರಜ್ವಲಿಸುತ್ತೆ, ಉಜ್ವಲವಾದ ಒಂದು ಸ್ವರೂಪ ವಿಕಾಸವಾಗತ್ತೆ. ಅಲ್ಲಿದ್ದಂತಹ ದೇವತೆಗಳೆಲ್ಲ ತುಂಬ ಸಂತೋಷ ಪಡ್ತಾರೆ. ಪರಮೇಶ್ವರನು ಸಹ ಅಯ್ಯೋ ಇವರು ಈ ವೈಕುಂಠ ಲೋಕದಲ್ಲಿ ವಿಶ್ವಕ್ಸೇನನ ಸಹಚರರಾಗಿರುವಂತಹ ಗಜಾನನದಂತೆ ನನ್ನ ಪುತ್ರನಿಗೂ ಕೂಡ ಒಂದು ಗಜಮುಖ ಪ್ರಾಪ್ತವಾಯಿತು, ಇದು ಭಗವಂತನ ಪರಮಾನುಗ್ರಹದಿಂದ ಏರ್ಪಟ್ಟಿತು ಎಂದು ಪರಮೇಶ್ವರನು ಕೂಡ ಸಂತೋಷಪಟ್ಟು ಅವನಿಗೆ ಗಜಮುಖ ಎಂದು ನಾಮಕರಣ ಮಾಡುತ್ತಾನೆ. ಇವತ್ತು ನಾವು ಪ್ರಸಿದ್ಧವಾಗಿ ವಿನಾಯಕನನ್ನು ದರ್ಶನ ಮಾಡುತ್ತೇವೆ. ಈ ವಿನಾಯಕನು ಪರಮಾತ್ಮನ ಶ್ರೀಮನ್ನಾರಾಯಣನ ಪರಮಾನುಗ್ರಹದಿಂದ ಜನ್ಮವನ್ನು ಪಡೆದವನು. ಹಿಂದೆ ಕತ್ತರಿಸಲ್ಪಟ್ಟಂತಹ ಶನೇಶ್ವರನಿಂದ ಅವನ ವೀಕ್ಷಣೆಯಿಂದ ಭಸ್ಮವಾಗಿದ್ದಂತಹ ಒಂದು ಶಿರಸ್ಸಿನ ಆ ಒಂದು ಸ್ಥಳದಲ್ಲಿ
ಗಜದ ಒಂದು ಶಿರಸ್ಸನ್ನು ಸೇರಿಸಿ ಭಗವಂತ ಗಜಮುಖನನ್ನು ಸೃಷ್ಟಿ ಮಾಡಿ ಪಾರ್ವತಿಯ ದೇವಿಯ ಕೈಗೆ ಕೊಡುತ್ತಾನೆ. ಪಾರ್ವತಿ ತುಂಬ ಸಂತೋಷಪಟ್ಟು ಮಗುವನ್ನು ಆಶೀರ್ವಾದ ಮಾಡುತ್ತಾಳೆ. ಈ ಸಮಯದಲ್ಲಿ ಶನೈಶ್ಚರನು ಸಹ ಗಜಾನನ ಎಂದು ಕರೆಯಲ್ಪಡುವಂತಹ ಗಣೇಶನಿಗೆ ನಮಸ್ಕಾರ ಮಾಡಿ ಅವನಿಗೆ ಅಗ್ರಪೂಜೆಯನ್ನು ಸಲ್ಲಿಸುತ್ತಾನೆ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಬಂದು ವಿನಾಯಕನಿಗೆ ಆಶೀರ್ವಾದ ಮಾಡಿ, ಇನ್ನು ಮುಂದೆ ಜೀವಲೋಕದಲ್ಲಿ ವಿಘ್ನಗಳೆಲ್ಲ ಪರಿಹಾರವಾಗಬೇಕಾದರೆ ವಿನಾಯಕನಿಗೆ ಅಗ್ರಪೂಜೆ ಮಾಡಬೇಕು ಎಂಬ ಪದ್ಧತಿಯನ್ನು ಕೂಡ ಏರ್ಪಡಿಸ್ತಾರೆ. ಈ ಸಮಯದಲ್ಲಿ ಸಾಕ್ಷಾತ್ ನಾರಾಯಣನೇ ಗಣೇಶನ ಕವಚ, ಗಣಪತಿ ಕವಚ ಎಂಬ ಮಂತ್ರವನ್ನು ಎಲ್ಲ ದೇವತೆಗಳಿಗೂ ಉಪದೇಶ ಮಾಡುತ್ತಾನೆ. ಗಣೇಶ ರಕ್ಷಾ ಕವಚ ಮಂತ್ರವನ್ನು ಸಾಕ್ಷಾತ್ ಭಗವಂತನೇ ಉಪದೇಶ ಮಾಡ್ತಾನೆ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಗಣೇಶನಿಗೆ ನಮಸ್ಕಾರ ಮಾಡುತ್ತಾರೆ. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳಲ್ಪಟ್ಟಿರುವಂತಹ ಗಣೇಶನ ಚರಿತ್ರೆ. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯಾದ ಕಥೆ ನಮಗೆ ಗೊತ್ತಾಗತ್ತೆ. ಲೋಕದಲ್ಲಿ ಪ್ರಸಿದ್ಧಿ ಪಡ್ಕೊಂಡಿರುವಂಥ ಇನ್ನೊಂದು ಕಥೆ ಇದೆ. ಅದು ಪಾರ್ವತಿ ಪರಮೇಶ್ವರ ನಡುವೆ ಏರ್ಪಟ್ಟಂತಹ ಸಂವಾದ. ಪರಮೇಶ್ವರ ತನ್ನ ಶೂಲದಿಂದ ತಲೆಯನ್ನು ಕತ್ತರಿಸಿದ್ದು, ಆಮೇಲೆ ಆನೆ ತಲೆಯನ್ನು ಜೋಡಿಸಿದ್ದು, ಈ ಕಥೆ ಲೋಕದಲ್ಲಿ ಪ್ರಸಿದ್ಧಿ ಪಡ್ಕೊಂಡಿದೆ. ಆದರೆ ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಗಣೇಶನಿಗೆ ಆ ಒಂದು ಗಜಶಿರಸ್ಸು ಬಂದಿದ್ದು ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ. ಆದ್ದರಿಂದ ಅವನನ್ನು ವಿಷ್ಣು ಸಹಸ್ರನಾಮವು ಪ್ರಾಣಾಯ ನಮಃ ಎಂದು ಕೊಂಡಾಡುತ್ತೆ. ಯಾರು ಪ್ರಾಣವನ್ನು ನೀಡುತ್ತಾನೋ, ಲೋಕದಲ್ಲಿ ದೇವತೆಗಳು ಜೀವಿಸಲು ಯಾರು ಕಾರಣಕರ್ತನಾಗಿದ್ದಾನೋ, ಲೋಕದಲ್ಲಿ ದೇವತೆಗಳು ಮಾತ್ರ, ಮನುಷ್ಯರು ಕೋಟಿ ತಾನೆ, ಸಕಲ ಜೀವಕೋಟಿಗಳು ಜೀವನ ಮಾಡೋದಕ್ಕೆ ಯಾರು ಮುಖ್ಯವಾದ ಕಾರಣನಾಗಿದ್ದಾನೋ, ಯಾರು ಪ್ರಾಣ ಕೊಟ್ಟು ಸಲಹುತ್ತಾನೋ ಅಂಥವನನ್ನು ಪ್ರಾಣಾಯ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.